ಸಮಯ ಭಾಳ ಆಗಿದೆ. ಕುರ್ಚಿಗಳು ಭಾಳ ಖಾಲಿ ಆದಾಗ ನಾವು ಎಷ್ಟು ಮಾತಾಡಬೇಕು ಅಂತ ನಾವೇ ತಿಳ್ಕೋಬೇಕು ಅಂತ ನಮಗನ್ಸಿದೆ. ಅದಕ್ಕೆ ಒಂದು ಘಟನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ 1909 ಮತ್ತು 10ನೇ ಇಸ್ವಿಯ ವೀರಶೈವ ಮಹಾಸಭೆ ಸ್ಥಾಪನೆಯಾಗಿ 6 ವರ್ಷ ಆಗಿತ್ತು. ಆ ಸಮಯದಲ್ಲಿ ಬಳ್ಳಾರಿಯಲ್ಲಿ ಮಹಾ ಅಧಿವೇಶನ ನಡೀತದೆ. ಭಾಳ ಚೆನ್ನಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದರು. ಅಲ್ಲಿಗೆ ಹಾನಗಲ್ ಕುಮಾರಸ್ವಾಮಿಗಳು ಕೂಡ ಇದರ ಸ್ಥಾಪಕರು, ಈ ಸಭೆಯ ವೀರಶೈವ ಮಹಾಸಭೆಯ ಸ್ಥಾಪಕರು ಹಾನಗಲ್ ಕುಮಾರಸ್ವಾಮಿಗಳು ಆ ಸಭೆಗೆ ಅಲ್ಲಿಗೆ ದಯಮಾಡಿಸ್ತಾರೆ. ಅವರು ಹೋಗುವಾಗ ಅವರೊಡನೆ ಹಾವೇರಿಯ ಹುಕ್ಕೇರಿ ಮಠದ ಶಿವಬಸವ ಮಹಾಸ್ವಾಮಿಗಳವರನ್ನು ಕೂಡ ಆ ಮಹಾಸಭೆ ಕರ್ಕೊಂಡು ಹೋಗ್ತಾರೆ. ಆದರೆ ಮಹಾಸಭೆಯ ಸಂಘಟಕರಿಗೆ ಶಿವಬಸವ ಮಹಾಸ್ವಾಮಿಗಳು ಬರೋದು ಗೊತ್ತಿರಲಿಲ್ಲ. ಕುಮಾರಸ್ವಾಮಿಗಳು ಒಬ್ಬರೇ ಬರ್ತಾರೆ ಅಂತ ಅವರ ಕಲ್ಪನೆ ಇತ್ತು. ಅವರು ಕೂಡ ಕರ್ಕೊಂಡು ಹೋದರು. ಹೀಗೆ ವೇದಿಕೆಯನ್ನು ಮಾಡಿದರು. ಆ ವೇದಿಕೆಯಲ್ಲಿ ಕುಮಾರಸ್ವಾಮಿಗಳಿಗೊಬ್ಬರಿಗೆ ಕುರ್ಚಿ ಇತ್ತು. ಎಲ್ಲ ಅತಿಥಿಗಳು, ಮುಖ್ಯ ಅತಿಥಿಗಳು, ಅಧ್ಯಕ್ಷರು ಸರಿಯಾಗಿ ಕುರ್ಚಿಗಳ ವ್ಯವಸ್ಥೆ ಮಾಡಿದ್ರು. ಕುಮಾರಸ್ವಾಮಿಗಳಿಗೆ ಒಂದು ಕುರ್ಚಿ ಇತ್ತು. ಇಬ್ಬರು ಸ್ವಾಮಿಗಳು ಬರ್ತಾರೆ. ಬಂದ ತಕ್ಷಣ ಒಂದು ಕುರ್ಚಿ ಇತ್ತಲ್ಲ, ಹಾನಗಲ್ ಕುಮಾರಸ್ವಾಮಿಗಳು ಏನು ಮಾಡ್ತಾರೆ ಅಂದರೆ, ಅವರೊಡನೆ ಕರ್ಕೊಂಡೋಗಿದ್ದಂತಹ ಶಿವಬಸವ ಸ್ವಾಮಿಗಳನ್ನು ಅದರ ಮೇಲೆ ಕುಂಡ್ರಿಸಿ ಕುಮಾರಸ್ವಾಮಿಗಳು ತಮ್ಮ ಹೆಗಲ ಮೇಲೆ ಹಾಕ್ಕೊಂಡಿದ್ದಂಥ ಒಂದು ಟವೆಲ್ಲನ್ನು ಕೆಳಗೆ ಹಾಸ್ಕೊಂಡು ಕೂತ್ಕೊಳ್ತಾರೆ. ಇದು ನಡೆದಂಥ ಘಟನೆ. ಇದು ತಾವು ವಿಚಾರ ಮಾಡಬೇಕು. ಕೆಳಗೆ ಹಾಸ್ಕೊಂಡು ಕೂತ್ಕೊಳ್ತಾರೆ. ಆ ಕೂಡಲೇ ಕಾರ್ಯಕರ್ತರು ಮತ್ತೆ ಒಂದು ಕುರ್ಚಿ ತಂದು ಹಾಕ್ತಾರೆ. ಆ ಮಾತು ಬೇರೆ. ಆದರೆ ನಾನು ಕಟ್ಟಿದ ಒಂದು ವೀರಶೈವ ಮಹಾಸಭೆ ಹೆಂಗೆ ನಡೆದದೆ, ನಮ್ಮ ಸಮಾಜ ಬಾಂಧವರು ಎಷ್ಟು ಜನ ಕೂಡಿದ್ದಾರೆ, ಅಲ್ಲಿ ಏನು ಚರ್ಚೆ ಆಗ್ತದೆ ಅಂತ ಪ್ರೀತಿಯಿಂದ ತಿಳ್ಕೊಳ್ಳಿಕ್ಕೆ ನೋಡಲಿಕ್ಕೆ ಬಂದಂಥ ಸಂಸ್ಥಾಪಕ ಒಬ್ಬ ಸ್ವಾಮಿ ಸಮಾಜದ ಎದುರಿಗೆ ಸ್ವಾಮಿ ಸಂಘಟನೆ ನಾವು ಮಾಡಿದನು ಅಂತ ಅಹಂಕಾರದಿಂದ ಬೀಗಲಿಲ್ಲ. ಸಮಾಜದ ಎದುರಿಗೆ ಸ್ವಾಮಿ ನಾನು ಸಣ್ಣವನೇ ಅನ್ನೋದನ್ನು ತೋರಿಸಿಕೊಟ್ಟಂಥ ಒಬ್ಬ ಮಹಾಸ್ವಾಮಿಗಳು ಯಾರಾದರೂ ಇದ್ದರೆ ಅವರು ಕುಮಾರಸ್ವಾಮಿಗಳು. ಕುಮಾರಸ್ವಾಮಿಗಳು ವೀರಶೈವ ಮಹಾಸಭೆ ಇದು ಕಟ್ಟಬೇಕಾದ್ರೆ ಅವತ್ತಿನ ಲಿಂಗಾಯತ ಮುಖಂಡರಿಗೆಲ್ಲರಿಗೂ ಕೂಡ ಸ್ವತಃ ಅವರೇ ಪತ್ರ ಬರೀತಾರೆ. ನಮ್ಮ ಸಮಾಜ ಭಾಳಷ್ಟು ಮೌಢ್ಯತೆಯಲ್ಲಿ ಮುಳುಗಿದೆ. ಶೈಕ್ಷಣಿಕವಾಗಿ ಭಾಳಷ್ಟು ನಾವು ಹಿಂದುಳಿದಿದ್ದೇವೆ. ನಾವು ಮದುವೆ ಮುಂಜಿ ಮಾಡಿಸ್ಬೇಕಾದ್ರೆ, ದೀಕ್ಷೆ ಮಾಡಿಸ್ಬೇಕಾದ್ರೂ ಕೂಡ, ಪತ್ರ ಓದಬೇಕಾದರೂ ಕೂಡ ಮತ್ತೊಬ್ಬರನ್ನು ಆಶ್ರಯಿಸಬೇಕಾಗಿದೆ. ಆದ್ದರಿಂದ ನಮ್ಮ ಸಮಾಜದಲ್ಲಿ ಇಂಥ ವ್ಯವಸ್ಥೆ ಹೋಗಬೇಕು. ನಮ್ಮ ಮಕ್ಕಳ ಮದುವೆಯನ್ನು ನಮ್ಮವರೇ ಮಾಡಬೇಕು. ನಮ್ಮವರ ದೀಕ್ಷೆ ನಾವೇ ಮಾಡಬೇಕು. ನಮಗೆ ಬಂದ ಪತ್ರಗಳನ್ನು ನಾವೇ ಓದಬೇಕು. ಹೀಗಾಗುವಂತೆ ವೀರಶೈವ ಮಹಾಸಭೆ ಅನ್ನೋದನ್ನು ಒಂದು ಸಂಘಟಿಸಬೇಕು. ಅದರ ಮುಖಾಂತರ ಸುಧಾರಣೆಯನ್ನು ಮಾಡಬೇಕು ಅಂತ ಒಂದು ಮಹಾ ಕನಸನ್ನು ಕಂಡು ಅವತ್ತು ಎಲ್ಲ ಲಿಂಗಾಯತ ಪ್ರಮುಖರಿಗೆ, ಹಿರಿಯರಿಗೆ ಪತ್ರವನ್ನು ಸ್ವತಃ ಅವರೇ ಬರೆದು ಅವರೇ ಎಲ್ಲರನ್ನು ಧಾರವಾಡದಲ್ಲಿ ಕೂಡಿಸ್ತಾರೆ. ಕೂಡಿಸಿ ಧಾರವಾಡದಲ್ಲಿ ಮೊಟ್ಟ ಮೊದಲ ಸಭೆಯನ್ನು ಮಾಡಿದಂಥವರು ಕುಮಾರಸ್ವಾಮಿಗಳು. ಅವರು ಇರೋವರೆಗೂ ವೀರಶೈವ ಮಹಾಸಭೆಯ ಅಧಿವೇಶನಗಳು ಎಲ್ಲೆಲ್ಲಿ ನಡೀತವೆ ಅಲ್ಲಿಗೆ ಅವರು ಸ್ವತಃ ಹೋಗ್ತಿದ್ರು. ಅವರಿಗೆ ಆಮಂತ್ರಣ ಇರಲಿ ಇಲ್ಲದೆ ಇರಲಿ. ಆದರೆ ಸಂಸ್ಥಾಪಕರಾದ ಕುಮಾರಸ್ವಾಮಿಗಳು ಎಂದೂ ಅದರ ಅಧ್ಯಕ್ಷರಾಗಲಿಕ್ಕೆ ಇಷ್ಟಪಡಲಿಲ್ಲ. ಅದರಲ್ಲಿ ಪದಾಧಿಕಾರಿಗಳಾಗಕ್ಕೂ ಇಷ್ಟಪಡಲಿಲ್ಲ. ಆದ್ದರಿಂದ ಇಂತಹ ಮಹಾ ದೊಡ್ಡ ಮನಸ್ಸಿನ ಕುಮಾರಸ್ವಾಮಿಗಳು ಒಬ್ಬ ಸ್ವಾಮಿ ಸಮಾಜದ ಬಗ್ಗೆ ಎಷ್ಟು ಚಿಂತನೆಯನ್ನು ಮಾಡಿದ್ರಲ್ಲ, ಇದನ್ನು ನಾವೆಲ್ಲರೂ ನೆನಪಿನಾಗಿಟ್ಕೋಬೇಕು. ಎಷ್ಟೋ ಸಾರಿ ಕುಮಾರಸ್ವಾಮಿಗಳದು ಫೋಟೋ ಯಾಕೆ ಬೇಕಾಗಿತ್ತು ಅನ್ನೋ ಚರ್ಚೆನೂ ಕೂಡ ನಡೆದದ್ದು ವೀರಶೈವ ಮಹಾಸಭೆಯಲ್ಲಿ. ಆದರೆ
ಅದೆಲ್ಲದಕ್ಕೂ ಕೂಡ ಒಂದು ಅಂತ್ಯವನ್ನು ಹಾಡಿ ನಮ್ಮ ಭೀಮಣ್ಣ ಖಂಡ್ರೆಯವರಿದ್ದಾಗ, ಶ್ಯಾಮನೂರು ಶಿವಶಂಕರಪ್ಪನವರಿದ್ದಾಗ ಒಂದು ಒಳ್ಳೆಯ ಸ್ವರೂಪವನ್ನು ಇದಕ್ಕೆ ತಂದುಕೊಟ್ಟಂಥ ಮಹಾನುಭಾವರು ಅಧ್ಯಕ್ಷರು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ತೇವೆ. ಇಷ್ಟು ಹೇಳ್ತಾ ಭಾಳಷ್ಟು ಜನ ಇನ್ನೂ ಮಹಾಜಗದ್ಗುರು ಮಾತಾಡೋರು ಇದ್ದಾರೆ. ಈಶ್ವರ ಖಂಡ್ರೆಯವರು ತುಂಬ ಚೆನ್ನಾಗಿ ಪ್ರಾಸ್ತಾವಿಕ ಭಾಷಣವನ್ನು ಭಾಳ ಚೆನ್ನಾಗಿ ಸ್ಥೂಲವಾಗಿ ಎಲ್ಲ ಪರಿಚಯ ಮಾಡಿಕೊಟ್ಟಿದ್ದಾರೆ. ಉದ್ಘಾಟನೆ ಮಾಡಿದ ನಮ್ಮ ಸುತ್ತೂರು ಜಗದ್ಗುರುಳವರು ಆ ಎಲ್ಲ ವಿಷಯಗಳನ್ನು ಕ್ರೋಢೀಕರಿಸಿದಂತೆ ಸೂಕ್ಷ್ಮವಾಗಿ ಅವರು ಉದ್ಘಾಟನಾ ಆಶೀರ್ವಚನವನ್ನು ಮಾಡಿದ್ದಾರೆ. ನಮ್ಮ ಪಂಚಮಸಾಲಿ ಜಗದ್ಗುರುಳವರು ಏನು ಮೀಸಲಾತಿ ವಿಚಾರ ಇದೆ ಅದನ್ನು ತುಂಬ ಚೆನ್ನಾಗಿ ಸ್ಪಷ್ಟಪಡಿಸಿದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಂಡು, ಒಟ್ಟಾರೆ ಸ್ವಾಮಿಗಳು ಕೂಡ ಸಮಾಜದ ಸಂಘಟನೆಗೆ ವೀರಶೈವ ಮಹಾಸಭೆ ಜೊತೆಗೆ ಅವರೇನೇನು ಆದೇಶ ಕೊಡ್ತಾರೆ ಅದನ್ನು ಆದಷ್ಟು ಆಯಾ ಭಾಗದಲ್ಲಿ ನಾವೆಲ್ಲರೂ ಕೂಡ ಜಾರಿಗೆ ತರುವ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲರಿಗೂ ಕೂಡ ಶುಭ ಕೋರಿ ನಮ್ಮ ಮಾತನ್ನು ಮುಗಿಸ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.